ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ನೋಡ್ರಿ, ಇವತ್ತು ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದಿದ್ದೆ, 5:30 ಗಂಟೆಗೆ. 5:30 ಎದ್ದು ರೂಟೀನ್ ಹೆಂಗಿರ್ತೈತೆ ನೋಡಿರಿ, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆತಂದ್ರೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡ್ರಿ. ಇವತ್ತಿನ ರೂಟೀನ್ ನಂದು ಮ್ಯಾಲೆ ಕಸನೆಲ್ಲ ಮಾಡೋಕ್ಕಂತಂದು ಬಂದಿದ್ದಾರೆ ಅಪಾರ್ಟ್ಮೆಂಟ್ ಮ್ಯಾಲಿಂದ. ನಮ್ದು ಡೈಲಿ ರೂಟೀನ ಇದು ಇರ್ತೈತ್ರಿಪ್ಪ. ಅದ್ರ ಸಂಬಂಧ ನನಗೆ ದಿನ ಒಂದಕ್ಕೆ ತೋರ್ಸೋಕ್ಕಾಗಂಗಿಲ್ಲ, ಯಾವಾಗಾರೊಮ್ಮೆ ಇದನ್ನು ತೋರಿಸ್ತಿರ್ತೀನಿ. ಈಗ ನೋಡಿ, ನಾನು 3ನೇ ಫ್ಲೋರಿಗೆ ಬಂದಿದ್ದೆ. 4 ಫ್ಲೋರ್ ಅದಾವ ರೀ ಇದು ಅಪಾರ್ಟ್ಮೆಂಟ್. ಸೊ 4 ಫ್ಲೋರಿಂದ ಅಂದ್ರೆ 4ನೇದು ಮಾಡ್ಕೊಂಡು ಬಂದೆ. ಅಲ್ಲಿದು ಒಂಚೂರು ಕರೆಂಟ್ ಭಾಳ ಮಬ್ಬೈತೆ, ಅಷ್ಟೇನು ಕ್ಲಿಯರಾಗಿ ಇನ್ನೂ ಕಾಣಿಸಂಗಿಲ್ಲ ಏನಿಲ್ಲ. ಅದ್ರ ಸಂಬಂಧ ನಾನು ಮತ್ತೆ ಇಲ್ಲಿ 3ನೇ ಫ್ಲೋರ್ದಾಗ ಬಂದೆ. ಸೊ ಅಲ್ಲಿ ಬಂದು ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕಂತಂದು ಹಂಗೆ ಒಂದು ಸೈಡ್ ಇದು ರಾಡ್ ಇದ್ದರೆ ಅಲ್ಲಿ ಸಿಗ ಹಾಕಿ ಇದನ್ನು ಫೋನ್ ಇಟ್ಟೆ. ಸೊ ಅಲ್ಲಿಂದ ಈಗ ನೋಡ್ರಿ, ನಾನು ಕಸ ತೊಗೊಂಡು ಬಂದಿಟ್ಟೆ. ಫಸ್ಟಾಗಿ ನಾವು ಕಸ ತೊಗೊಂಡು ಬಂದು ಇಡಬೇಕು. ಕಸ ತೊಗೊಂಡು ಬಂದಿಟ್ಟ ಮೇಲೆ ಕಸ ಹೊಡ್ಕೊಂಡು ಬರ್ಬೇಕ್ರಿ. ಆಮೇಲೆ ಮತ್ತೊಮ್ಮೆ ಹೋಗಿ ಕಾಲೊಂದು ಜಗ್ಗಿನೇ ಹಾಕತ್ತಿದ್ದು ನಾನು. ಯಾಕಪ್ಪ ಅಂದ್ರೆ ನಾನು ಮೊದಲೇ ಮೂಡುಗಾಳಿಗೆ ಕಾಲು ಎಲ್ಲ ಶೀಳ್ದಂಗೆ ಆಗ್ಬಿಟ್ಟವ್ರು. ಸಿಕ್ಕಾಪಟ್ಟೆ ನೋವಾಗಿದ್ವು, ನಡ್ಯಾಕೂ ಆಗತ್ತಿದ್ದಿಲ್ಲ. ಬಟ್ ಏನು ಮಾಡ್ಬೇಕ್ರಿ. ಸೊ ಅದ್ರಾಗ ನಾನು ಬಂದು ಕೆಲಸ ಮಾಡಕ್ಕಂತಂದು ಕೂತ್ಕೊಂಡೆ. ಸೊ ನಮ್ಮ ಮನೆಯವರು ಮಲ್ಕೊಂಡಿದ್ರು. ಯಾವಾಗ ಮಲ್ಕೊಂತ ಏನೋ ಮಾಡಿದ್ರೆ ಅಂದರೆ ಎಲ್ಲ ಮಾಡೇ ಬಿಡ್ತಾರೆ. ಇಲ್ಲಿದ್ರೆ ಇಲ್ವೇ ಇಲ್ಲ, ಮಾಡಂಗೂ ಇಲ್ಲ ಅಲ್ರಿ. ಬಸ್ರಿ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಹಚ್ತಾರೆ ನನ್ನ ಗಂಡ. ಸೊ ಅವ್ರಿಗೆ ಒಂಚೂರು ಅದು ಕನಿಕರ ಅನ್ನೋದು ಐತೆ, ಏನಿಲ್ಲ. ನನಗೆ ಒಂದೊಂದು ಸಲ ಯೋಚನೆ ಮಾಡಿದ್ರೆ ಒಂದು ಥರನ ಅನಿಸ್ತಿರ್ತೈತ್ರಿ. ಬರೀ ಹಿಂಗೆ ನೋಡ್ರಿ, ಏನಾರು ಒಂದು ಮಾಡೋಕ್ಕೆ ಹೋದ್ರೆ ಏನಾರು ಒಂದು ಇದು ಮಾಡ್ತಾರೆ ನೋಡ್ರಿ. ಈ ಪರಿಸ್ಥಿತಿದಾಗ ನಾನು ಇಂಥ ಕೆಲಸನೂ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ನಂಗೆ ಕೇಳೋಂಗಿಲ್ಲ. ಬಟ್ ಒಬ್ರಿಗೊಬ್ರು ಬೆಳಿಗ್ಗೆ ಮತ್ತೆ ಮಾಡ್ಕೊಂಡಿರ್ತೇವೆ ರೀ. ಏನು ಬೇಸರ ಅಂತಂದು ಒಂದೊಂದು ಸಲ ನಾನು ಮಲ್ಕೊಂಡಿರ್ತೀನಿ, ಅವರು ಬಂದಿರ್ತಾರೆ ಒಬ್ರು. ಆಮೇಲೆ ಅವ್ರು ಮಲ್ಕೊಂಡಾಗ ನಾನು ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರ್ತೀನಿ ರೀ ಒಬ್ಬಳ. ನಾನಂತರೂ ಎಬ್ಸಂಗಿಲ್ಲ ರೀ ಅವ್ರಂಗೆ. ಅವ್ರು ಎಬ್ಸ್ಕೊಂತ ಬಿಡ್ತಾರೆ ರೀ ಎದ್ದೇಳೋದು. ಆದ್ರೆ ನಾನಂತರೂ ಸುಮ್ಮನೆ ನನ್ನ ಪಾಡಿಗೆ ಬಂದು ನನ್ನ ಕೆಲಸನ ಮಾಡ್ಕೊಂಡು ಹೋಗ್ಬಿಡ್ತೀನಿ ರೀ. ಇಲ್ರಿ ಎಲ್ಲ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ. ಆದರೆ ನನಗೆ ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೂ ಹೋಗೋದೈತಲ್ರಿ. ಅದ್ರ ಸಂಬಂಧ ಏನು ನನಗೆ ಇನ್ನೂ 2 ಆಫೀಸ್ ಇರ್ತಾವ್ರಿ ನನಗೆ ವರ್ಷವು. ನಾನು ನಿಜ ಹೇಳ್ಬೇಕಂದ್ರೆ ಇದೊಂದು ಸ್ವಲ್ಪ ಮಾಡಿಬಿಟ್ರೆ 4 ಫ್ಲೋರಿಂದ ಕೆಲಸನೆಲ್ಲ ಒಂದೊಂದು ಸಲ ಟೈಮ್ ಸಿಕ್ಕರೆ ನಾನು ಅದು 2 ಆಫೀಸ್ ಕೂಡ ನಾನು ಒರೆಸ್ಕೊಂಡು ಹೋಗಿರ್ತೀನಿ ರೀ. ನನಗೆ ಟೈಮ್ ಸಿಗ್ಲಾರ್ದ ದಿನ ನಾನು ಏನು ಮಾಡ್ತೀನಿ, ನಾನು ಟೈಮ್ ಬಿಟ್ಟಿರ್ತೈತೆ ರೀ. ಯಾಕಂದ್ರೆ ನಮ್ಮ ಮನೆಯಾಗಿಂದೂ ನಾನು ಇಷ್ಟೆಲ್ಲ ಮಾಡ್ಕೊಂಡು ಹೋಗಿ ಮತ್ತು ಮನೆಯಾಗಿಂದು ಆಮೇಲೆ ಮೆಸ್ ಕಡೆ ಒಂಚೂರು ನೀರು ಬಿಡ್ಬೇಕು. ಅಲ್ಲಿ ನೀರು ಬಿಟ್ಟು ಆಮೇಲೆ ಕಸ ನೀರು ಕಡ್ಡಿ ಚಹಾ ನೀರು ನಿಡಿ ಎಲ್ಲ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಡ್ತಾವ್ರಿ. ಅಂದರೆ 7 ಗಂಟೆ ಒಳಗೆ ನಾನು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ 7 ಗಂಟೆಗೆ ಒಂದು ಮನೆಗೆ ಹೋಗ್ತೇನೆ ರೀ. ಅಲ್ಲಿಂದ 7:15 ಒಂದು ಇನ್ನೊಂದು ಮನೆಗೆ ಹೋಗಿ 9:15 ನಿಮಿಷ ಕಮ್ಮಿ ಇರ್ತೈತಿ. ಸೊ ಅಲ್ಲಿ ತನಕ ಅಂದರೆ 2 ಮನೆ ಮಾಡ್ಕೊಂಡು ಬಂದು ಮನ್ಯಾಗ ಇರ್ತೇನೆ ರೀ ನಾನು. ಮನ್ಯಾಗಿದ್ದು ಮತ್ತು ಒಂಚೂರು ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ಹೋಗ್ತೇನೆ ರೀ ಕೆಲ್ಸಕ್ಕೆ. ಮತ್ತು ಮನೆಯಾಗಿರಂಗಿಲ್ಲ. ಸೊ ಎಲ್ಲರೂ ಅನ್ಕೊತಿರ್ಬೇಕು, ಏನು ಖಾಲಿ ಇರ್ತಾಳೆ ಏನು ಬಿಡಪ್ಪ ಅಂತಂದು. ಬಟ್ ನಾನು ಖಾಲಿ ಇರೋಂಗಿಲ್ಲ. ಇವು ಮನ್ಯಾಗಿದ್ರೆ ಒಂದು ಕೆಲಸನ ಬೇರೆ ಇರ್ತೈತಿ. ಆದ್ರೆ ಇದ್ರ ಕೆಲಸನ ಇವು ಇಂಥವೆಲ್ಲ ಅಪಾರ್ಟ್ಮೆಂಟಿನ ಕೆಲಸ ಅಂತೇವಲ್ರಿ, ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತೆ ರೀ. ಇದು ನಾವು ಅಂದ್ಕೊಳ್ಳೋಷ್ಟು ಸುಲಭ ಇರೋಂಗಿಲ್ಲ ರೀ ಈ ಕೆಲಸ. ಯಾವಾಗಲೂ ನಾವು ಒಬ್ಬೊಬ್ಬರು ಹೇಳ್ತಿರ್ತಾರೆ, ಏನು ಮನ್ಯಾಗ ಇರ್ತಾಳೆ, ಏನು ಹೆಂಗೆ ಬೇಕು ಹಂಗೆ ಬಿಡು ಅತ್ತಾಗ ಅಂತಂದು. ಬಟ್ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಮನೆ ಪರಿಸ್ಥಿತಿನೂ ಹಂಗೈತಿ. ನನ್ನ ಮಕ್ಕಳು ಇಲ್ಲಿಲ್ಲ, ಸುಮ್ಮ ಊರಾಗೆಲ್ಲ ಅದಾರ. ಅವ್ರದ್ದೆಲ್ಲ ನಾನು ನೋಡ್ಕೋಬೇಕಲ್ರಿ. ಇಷ್ಟ ನನ್ನ ಮಕ್ಕಳಿಂದ ದೂರಿದ್ದ ಇಷ್ಟ ನಾನು ಕಷ್ಟಪಡಾಕತ್ತೀನಿ, ಎಷ್ಟು ನೋವು ತಿಂತೀನಿ ರೀ. ಆದರೆ ಹೊರಗಿನ ಜಗತ್ತಿಗೆ ತೋರಿಸ್ಕೊಳಂಗಿಲ್ಲ. ಒಳಗಿನ ಜಗತ್ತಿಗೆ ಸುಮ್ಮನೆ ಹಾಗೆ ಮನಸ್ಸಿನಾಗ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ರೀ. ಈಗ ನೋಡಿರಿ, 3ನೇ ಫ್ಲೋರ್ ಎಲ್ಲ ವರ್ಷದಾತು ಕಸನ ತೊಗೊಂಡು ಬಂದಿದ್ದೆ. ನನ್ನ ಮುಖ ನೋಡ್ರಿ ಒಂಥರ ಆಗೈತಿ. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬಂದಿದ್ದು. ಆದರೂ ಇದ್ರಾಗ ನಿದ್ದೆ ಗಣ್ಣಾಗನ ಸುಮ್ಮನೆ ಹಂಗೆ ಎದ್ಕೊಂಡು ಬಂದೆ ರೀ. ಅಲ್ಲಿಂದ ನೋಡ್ರಿ 2ನೇ ಫ್ಲೋರ್ಗೆ ಬಂದೆ. 2ನೇ ಫ್ಲೋರ್ದಾಗ ಗವಿ ಇರ್ತೈತ್ರಪ್ಪ. ಇಲ್ಲೇನು ಅದು ಲೈಟಿಗೆ ಆರಿಸ್ಬಿಟ್ರೆ ಮುಗಿತ್ರಿ. ಇದನ್ನು ಕಸನೆಲ್ಲ ಮಾಡಿಕೊಂಡು ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಬಿಟ್ಟಿದ್ದೇನೆ ರೀ. ಈಗ ನೋಡಿರಿ, ಮೆಟ್ಲ ಒರೆಸ್ಕೊತ ನಾನು ಕೆಳಗಡೆ ಹೋಗ್ತೀನಿ. ಅದನ್ನು ಒರೆಸ್ಕೊಂಡು ಹೋಗೋ ಮಟ್ಟ ಅಂದರೆ ನಿಮ್ಗೆ ಒಂದು ಸಲ ನಾನು ಇದನ್ನು ತೋರಿಸ್ಬೇಕಂತಂದು 2ನೇ ಫ್ಲೋರಿಂದ ಎಲ್ಲ ತೋರಿಸಿದೆ. ಸೊ ಫೈನಲಾಗಿ ನಾನು ಕೆಳಗಡೆ ಬಂದು ನೋಡ್ರಿ ಇಲ್ಲೇ
ಲಿಫ್ಟಿನ ಕಡೆ ಲಿಫ್ಟ್ ಒಳಗಡೆದು ಕಸ ಎಲ್ಲ ತೊಗೊಂಡು ಹೋಗಿ ಅಲ್ಲೇ ಬಕೆಟ್ನಾಗ ಹಾಕಿ ಆಮೇಲೆ ಲಿಫ್ಟನ್ನು ಒರೆಸ್ಕೊಂಡು ಈಗ ಫೋನ್ ಚಾರ್ಜ್ ಅಂತಂದು ಇಡಾಕೊಂಡೆ ನೋಡ್ರಿ. ನಮ್ಮ ಸಾಹೇಬ್ರು ನೋಡ್ರಿ ಈಗ ಎದ್ದು ಹೊರಗಡೆ ಬಂದು ನಿಂತಾರ. ಇನ್ನು ಕತ್ಲಿ ಹಂಗಿತ್ತು ನೋಡ್ರಿ, ಸಿಕ್ಕಾಪಟ್ಟೆ ಕತ್ಲೂ ಇತ್ತು. ಎದ್ದು ಈಗ ಬಂದಾರ್ರಿ. ನಾನು ಅವ್ರು ನೋಡ್ಕೊಂತ ನಗ್ತಾ ಬಂದೆ, ಅವ್ರು ನೋಡಲೇ ಇಲ್ಲ. ಆದರೂ ಈಗ ನೋಡ್ರಿ ಚಾರ್ಜಿಗೆ ಫೋನ್ ಇಟ್ಟು ಆಮೇಲೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ರಿ ಎಲ್ಲ ಬೆಳಕಾಯ್ತು ಅಂದ್ರೆ ಟೈಮಿಂಗ್ 6:40 ಈ ಚಹಾ ಮಾಡೋ ಟೈಮಿಗೆ ನಂದು 6:40 ಸಿಕ್ಕಾಪಟ್ಟೆ ಟೈಮ್ ಆಗೈತಿ. 7 ಗಂಟೆ ಅಂದ್ರೆ ನಾನು ಹೋಗ್ಬೇಕಲ್ರಿ. ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟು ನಾನು ಅರ್ಜೆಂಟಾಗಿ ಕೆಲಸ ಮಾಡಿದ್ರು ಟೈಮ್ ಹೆಂಗಾದರೂ ಹೋಗೇ ಬಿಡ್ತೈತ್ರಿ. ಈಗ ಬಂದು ಒಂದು ಸೈಡ್ ಹಾಲು ಕಾಯಕಂತ ನೀಟಾಗಿ ಗ್ಯಾಸಿನ ಕಟ್ಟೆ ಎಲ್ಲ ಒರೆಸ್ಕೊಂಡೆ. ಸೊ ಒರೆಸ್ಕೊಂಡು ಒಂದು ಕಡೆ ಚಾಕಿಟ್ಟು ಈಗ ನಾನು ಸ್ವಲ್ಪ ಜಡಿ ಬಾಚ್ಕೊಳಕಂತಂದು ಹೊಂಟಿಟ್ಟು. ಈಗ ಜಡಿ ಬಾಚ್ಕೊಳೋ ಮಟನೂ ಅಷ್ಟು ಟೈಮ್ ಅಂದರೆ ಚಹಾ ಆಗೋ ತನಕ, ಆಮೇಲೆ ಹಾಲು ಕಾಯೋ ತನಕ ಅಂದ್ರೆ ನಾನು ಜಡಿ ಬಾಚ್ಕೊಳೋದು ಆಗುತ್ತಾ, ಕಲ್ ಮುಖ ತೊಗೊಳೋದು ಆಗುತ್ತೆ ಅಂತಂದು ನಾನು ಯಾವಾಗಲೂ ಈ ಥರ ನಮ್ಮ ಬೆಳಿಗ್ಗೆ ಇದು ಮಾಡೋದ್ರಿ. ನಂದು ಬೆಳಗಿನ ರೂಟೀನೇ ಹಿಂಗಿರ್ತೈತ್ರಿ. ನನಗೆ ಅದ್ರ ಸಂಬಂಧ ಬೆಳಗಿನ ರೂಟೀನ್ದಾಗ ನನಗೆ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಹಿಡ್ಕೊಂಡು ನಿಂತ್ಕೋಬೇಕು ಇದಕ್ಕೊಬ್ರು. ನಂದು ಅದ್ರಾಗ ಟ್ರೈಪ್ಯಾಡ್ ಒಂದು ಮುರಿದೈತಿ, ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಂಗಿಲ್ಲ. ಅದ್ರಾಗ ಹೆಂಗೆಂಗೋ ಹಗ್ಗ ಕಟ್ಟಿ ಅದು ಇದು ಅಂತಂದು ನಾನು ಮಾಡ್ಕೊಳಕತ್ತಿದ್ದ ನನಗೆ ಒಂದು ದೊಡ್ಡದಾಗಿತ್ತು ರೀ. ಈಗ ನೋಡಿರಿ ಜಡಿ ಬಾಚ್ಕೊಳಕತ್ತೀನಿ. ಜಡಿ ಬಂದು ಬಾಚ್ಕೊಂಡು ಕೈಕಾಲು ಮುಖ ತೊಗೊಂಡು ಸೊ ಚಹಾ ಕುಡ್ದು ಒಂದು ಹೋಗ್ಬೇಕು. ಅದು ಒಂದು ಕುಡಿದು ಈ ಮೊದಲೆಲ್ಲ ನನಗೆ ರೂಢಾನ ತಪ್ಪಿತ್ರಿ ಚಹಾ ಅಂದು. ಈಗ ಈ ಕೆಲ್ಸಕ್ಕೆ ಹೊಂಟೇನಿ ಚಾದು ಒಂದು ರೂಢ ಆಗ್ಬಿಟ್ಟೈತ್ರಿ. ಬೆಳಿಗ್ಗಿಂದ ಒಂದು ಕಪ್ ಕುಡಿದು ಹೋದ್ರೆ ಏನೋ ಜನ್ಮಕ್ಕೆ ನೆಮ್ಮದಿ ಇರ್ತೈತಿ. ಸೊ ಈಗಂತೂ ಹಾಲು ಚಹಾ ಎಲ್ಲ ಉಕ್ಕಿ ಹರ್ಯಾಕಂತಂದು ನಿಂತಿತ್ರಿ. ಬಟ್ ಸಡನ್ನಾಗಿ ಬಂದು ಈಗ ಚಹಾ ಕಡೆ ಬಂದೆ ರೀ. ಹಂಗೆ ಬಂದು ಈಗ ಚಾನು ರೆಡಿ ಆತ್ರಿ ಅಲ್ಲಿ ತನಕ. ಅಂದ್ರೆ ಈಗ ಹಾಲು ಹಾಕಿ ರೆಡಿ ಮಾಡಿ ಇಡೋದಷ್ಟೇ. ನಮ್ಮ ಮನೆಯವರು ಆಫೀಸ್ ಒರೆಸ್ಕೊಂಡು ಬರೋಕಂತಂದು ಹೋದರು. ಅವರು ATM ಕದ ತೆಗೆದು ಆಮೇಲೆ ಇದಿಷ್ಟು ಮಾಡಿಕೊಂಡು ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಅಲ್ಲಿನೂ ಸಿಕ್ಕಾಪಟ್ಟೆ ಕೆಲಸ ಇರ್ತಾವ್ರಿ. ಕೆಲ್ಸದ ಮನೆಗೆ ಹೆಂಗೆ ಇರ್ತೈತಿ ಕೆಲಸ ಅನ್ನೋದು ನಿಮ್ಗೆ ಗೊತ್ತೈತಿ, ನಾನು ಹೇಳೋದು ಬೇಡ. ಯಾಕಂದ್ರೆ ಅದು ಮಾಡಿದವ್ರಿಗೆ ಗೊತ್ತಿರ್ತೈತಿ ಎಷ್ಟೈತಿ ಎಷ್ಟಿಲ್ಲ ಅನ್ನೋದು. ಸೊ ಫೈನಲ್ ಆಗಿ ನೋಡ್ರಿ ನಮ್ದಂತ್ರ ಬಿಸಿ ಬಿಸಿ ಚಹಾ ರೆಡಿ ಆಯ್ತು. ಬರ್ರಿ ಫ್ರೆಂಡ್ಸ್, ಬೆಳಗಿನ ಜಾವದಾಗ ಬಿಸಿ ಬಿಸಿ ಚಹಾ ಕುಡಿಯೋಣ್ರಿ. ಹಂಗೆ ಇದ್ರ ಕುಟಾಗ ಪಂಚ್ಕೊಳಕ್ಕೆ ಬಿಸ್ಕಿಟು, ಬ್ರೆಡ್, ಬಟ್ರು ಇವೆಲ್ಲ ಯಾವುದೂ ಇಲ್ಲ. ಏನಾದ್ರೆ ನಾನು ಚೆನ್ನಾಗಿ ಇಷ್ಟಪಡೋದು ಚಪಾತಿ ಒಂದು ಇಷ್ಟಪಡ್ತೀನಿ ರೀ. ಚಪಾತಿನೂ ಇರಲಿಲ್ಲ. ಇದೊಂದು ಸ್ವಲ್ಪ ಕುಡಿದು ಹೋದ್ರೆ ಏನೋ ನೆಮ್ಮದಿ ಇರ್ತದೆ ಜನ್ಮಕ್ಕೆ ಅಂತಂದು ಒಂದು ಕಪ್ ಅಲ್ರಿ, ಅದು ಅರ್ಧ ಕಪ್ಪಷ್ಟು ನಾನು ಚಹಾ ತೊಗೊಂಡಿರ್ತೀನಿ ಯಾವಾಗಲೂ. ನೋಡಿರಿ ನಮ್ದಂತೂ ಫೈನಲ್ ಆಗಿ ಚಹಾ ರೆಡಿ ಆದ್ರಿ. ಚಹಾ ರೆಡಿ ಆದಮೇಲೆ ಈಗ ಚಹಾ ಕುಡಿಯೋದಷ್ಟೇ ಬಾಕಿ ಐತಿ ನಮ್ಗೆ. ಬರೀ ಫ್ರೆಂಡ್ಸು ಎಲ್ಲರೂ ಬೆಳಗಿನ ಜಾವದಾಗಿಂದ ಚಹಾ ಕುಡಿಯೋಲ್ರಿ. ಹಂಗೆ ಈಗ ನನಗೂ ಟೈಮ್ ಆತ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ ಈಗ ಒಂದು 4 ತಾಸಿನ ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಈಗ ನೋಡ್ರಿಪ್ಪ 12ಕ್ಕೆ 15 ನಿಮಿಷ ಕಮ್ಮಿ ಐತಿ. ಈಗ ಒಂದು ಸ್ವಲ್ಪ ಅಲಸಂದಿ ಕಾಳು ನೆನೆ ಹಾಕಿದ್ದಾರೆ, ಅದನ್ನು ವಡೆ ಮಾಡ್ಬೇಕಂತಂದು ಈಗ ಮಾಡಾಕತ್ತೀನಿ ನೋಡ್ರಿ. ಇದ್ರದ್ದೇನು ರೆಸಿಪಿ ನಾನು ತೋರಿಸಿಲ್ಲ. ಸೊ ಶಾರ್ಟ್ ವೀಡಿಯೋದಾಗ ಇದ್ರದ್ದು ಪೂರ್ತಿಯಾಗಿ ರೆಸಿಪಿ ಹಾಕಿದ್ದೀನಿ, ಏನೇನು ಹಾಕೀನಿ ಏನಿಲ್ಲ ಅನ್ನೋದು ನೋಡಿ ನಂಗೆ ಸಪೋರ್ಟ್ ಮಾಡಿರಿ. ಹಂಗೆ ನೋಡಿರಿ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟು ಆಶೀರ್ವಾದ ಇದ್ದರೆ ನಾನು ಎಂದಿಗೂ ಜಯ. ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.